ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ರಾಜ್ಯದಲ್ಲಿ ಮತದಾರ ಪಟ್ಟಿ ವಿಶೇಷ ಪರಿಷ್ಕರಣೆ ಶುರುವಾಗಿರುವಂಥದ್ದು. ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಒಂದಷ್ಟು ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಸರ್, ಈಗ SIRಗೆ ತಯಾರಿ ಯಾವ ರೀತಿ ಇದೆ? ಹೌದು, SIRಗೆ ಈಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಶೆಡ್ಯೂಲ್ ಅನೌನ್ಸ್ ಮಾಡಿದ್ದಾರೆ. ನಮ್ಮದು ಶೆಡ್ಯೂಲ್ ಟೈಮಿಂಗ್ ನಮಗೆ ಗೊತ್ತಿರ್ತದೆ. ಈಗ ತಯಾರಿ ಅಂತ ನೋಡುವಾಗ ಏನಿರ್ತದೆ ಅಂತ ಕೇಳಿದರೆ, ಫಸ್ಟು ಮ್ಯಾಪಿಂಗ್ ನಮ್ಮದು 86.46%, ಆಲ್ಮೋಸ್ಟ್ 87% ಮ್ಯಾಪಿಂಗ್ ಈಗಾಗಲೇ ಆಗಿದೆ. ಇನ್ನೂ ಉಳಿದಿರುವುದು ಇನ್ನೊಂದು 10-15 ದಿವಸದಲ್ಲಿ ನಾವು ಕಂಪ್ಲೀಟ್ ಮಾಡೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಅದರ ಜೊತೆಗೆ ಎನ್ಯುಮರೇಷನ್ ಫಾರ್ಮ್ ಪ್ರಿಂಟಿಂಗು, ಟ್ರೈನಿಂಗ್ ಟು ಆಲ್ ದಿ ಪೊಲಿಟಿಕಲ್ ಇನ್ ದ ಸೆನ್ಸ್ ಆಫೀಸರ್ಸ್, ವರ್ಕ್ಶಾಪ್ ವಿತ್ ಪೊಲಿಟಿಕಲ್ ಪಾರ್ಟೀಸ್, ಸ್ವೀಪ್ ಆ್ಯಕ್ಟಿವಿಟೀಸ್, ಇದಕ್ಕೆಲ್ಲ ತಯಾರಿ ಮಾಡಲಿಕ್ಕೆಲ್ಲ ರೆಡಿ ಆಗಿಬಿಟ್ಟಿದ್ವಿ. ನಮಗೆ ಟೈಮ್ ಇದೆ. ಸೊ ವಿಲ್ ಡೆಫಿನೆಟ್ಲಿ ಮೇಕ್ ಇಟ್. ಜನರಿಗೆ ಅನುಕೂಲ ಆಗಲಿಕ್ಕೆ ಯಾವ ರೀತಿ ತಯಾರಿ ಬೇಕು, ಯಾವ ರೀತಿ ನಾವು ಸ್ವೀಪ್ ಆ್ಯಕ್ಟಿವಿಟೀಸ್ ತಯಾರು ಮಾಡಬೇಕು, ಅದೆಲ್ಲನೂ ಕೊಡ್ತೀವಿ. ಸಾಮಾನ್ಯವಾಗಿ SIR ಅಂದರೆ ಈಗ ಇತ್ತೀಚೆಗೆ ಒಂದು ಆತಂಕ ಶುರು, ನಮ್ಮ ಓಟು ಡಿಲೀಟ್ ಆಗುತ್ತೆ ಅಥವಾ ಒಂದು ಸಮುದಾಯದ ಓಟು ಡಿಲೀಟ್ ಆಗುತ್ತೆ, ಒಂದು ಆತಂಕ. ಸೊ ನೀವೇನು ಹೇಳ್ತೀರಿ ಈ ಸಂಬಂಧಪಟ್ಟ? ಆ ರೀತಿ ಯಾವುದು ಸಾಧ್ಯನೇ ಇಲ್ಲ. ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ 5,55,61,565 ವೋಟರ್ ಇವತ್ತಿಗೆ ಇದ್ದಾರೆ. ಪ್ರತಿ ಒಬ್ಬರಿಗೂ ಅವ್ರದ್ದು ಮ್ಯಾಪಿಂಗ್ ಆಗದೇ ಇರಲಿ ಅಥವಾ ಆಗಿರಲಿ, ಯಾವುದೇ ದಿವಸ ಪ್ರತಿ ಒಂದು ವೋಟರ್ಗೂ ಅವ್ರ ಮನೆಗೆ 2 ಸೆಟ್ ಎನ್ಯುಮರೇಷನ್ ಫಾರ್ಮನ್ನು ತಲುಪಿಸ್ತೀವಿ. ಅವ್ರು ದಯವಿಟ್ಟು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಿ, ಒಂದು ಕಾಪಿ ಅವರೇ ಇಟ್ಕೊಳ್ಬೋದು, ಒಂದು ಕಾಪಿ ನಮಗೆ ಕೊಟ್ಟರೆ ಅವ್ರದ್ದು ಹೆಸರು ಡ್ರಾಫ್ಟ್ ರೋಲಲ್ಲಿ ಇರ್ತದೆ. ಏನಾದ್ರು ಮಿಸ್ ಮ್ಯಾಚು ಅಥವಾ ಬೇರೆ ಮಾಹಿತಿ ಬೇಕಾದಲ್ಲಿ ಅವ್ರಿಗೆ ನೋಟಿಸ್ ಕೊಟ್ಟು ನಮ್ಮ ಮಾಹಿತಿ ತೊಗೊಂಡು ಫೈನಲೈಸ್ ಮಾಡ್ತೀವಿ. ಆದರೆ ಅವ್ರು ಎನ್ಯುಮರೇಷನ್ ಫಾರ್ಮ್ ಸೈನ್ ಮಾಡಿ ಕೊಟ್ಟರೆ ಸಾಕು, ಖಂಡಿತವಾಗಿ ಡ್ರಾಫ್ಟ್ ರೋಲಲ್ಲಿ ಹೆಸರು ಇರ್ತದೆ. ಅಷ್ಟು ನಮ್ಗೆ ಯಾರು ಹೇಳಿ. ನೋಟಿಸ್ ಅಂದರೆ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಆತಂಕ ಪಡಿದೆ. ನೋಟಿಸ್ ಅನ್ನೋಕ್ಕಿಂತ ಒಂದು ರೀತಿಯಲ್ಲಿ ಏನಂದರೆ ಕಮ್ಯುನಿಕೇಷನ್ ಲೆಟರ್ ಅಂತ ಹೇಳ್ಬೋದಾ? ನೋಟಿಸ್ ಎಂಬುದು ನಿಜವಾದ ಕಮ್ಯುನಿಕೇಷನ್ ಲೆಟ್ರೇ ಅದು. ಯಾಕಂದರೆ ಉದಾಹರಣೆಗೆ ಯಾರೊಬ್ಬರು ಏನು ಮಾಡಿರ್ತಾರೆ, ತಂದೆ ಹೆಸರು ಉದಾಹರಣೆಗೆ ವೆಂಕಟೇಶನ್ ಇರ್ತದೆ. ಆ ನಂತರ ಯಾವ ಸಂದರ್ಭದಲ್ಲಿ ಲೇಟ್ ವೆಂಕಟೇಶನ್ ಮಾಡಿಕೊಂಡ್ಬಿಟ್ಟಿರ್ತಾರೆ ಅವ್ರು ತೀರ್ಕೊಂಡಿದ್ದ ಮೇಲೆ. ಆದರೆ ಸಿಸ್ಟಮಲ್ಲಿ ಲೇಟ್ ವೆಂಕಟೇಶನ್ ಎಂಬುದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಲ್ಲ ಅದು. ಸೊ ಆವಾಗ ವ್ಯತ್ಯಾಸ ಇದೆ ಅಂತ ಹೇಳ್ತದೆ. ಸೊ ನಾವು ಮತದಾರರ ಅನುಮತಿ ಇಲ್ಲದೆ ಒಂದು ಫುಲ್ ಸ್ಟಾಪ್ ಕಮ ಸಮೇತ ಮತದಾರ ಸಿಗ್ನೇಚರ್ ಇಲ್ಲದೆ ಅವ್ರ ಡೇಟಾ ಯಾವುದು ಚೇಂಜ್ ಮಾಡಲಿಕ್ಕೆ ಅಧಿಕಾರ ಇರೋದಿಲ್ಲ. ಆ ಸಂದರ್ಭದಲ್ಲಿ ಅವರಿಗೆ ನೋಟಿಸ್ ಇಟ್ಸ್ ಎ ಮೀನ್ಸ್ ಆಫ್ ಕಮ್ಯುನಿಕೇಷನ್. ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತೀವಿ, ಈ ರೀತಿ ತಮ್ಮದು ಹೆಸರು ವ್ಯತ್ಯಾಸ ಇದೆ, ತಾವು ಅದಕ್ಕೆ ಏನು ಹೇಳ್ತೀರಿ ಅಂತ ಕೇಳ್ತೀವಿ. ಆವಾಗ ಅವರು ಇದು ಹೆಸರು ಹಿಂಗೆ ಇರಲಿ ಅಂದರೆ ಹಂಗೆ ಇಟ್ಕೊಳ್ತೀವಿ, ಅಥವಾ ಬದಲಿ ಮಾಡಿಕೊಳ್ತೀವಿ. ಇಷ್ಟೇ ಆಗುತ್ತದೆ ಹೊರತು ಇದರಲ್ಲಿ ಬೇರೆ ಯಾವುದಿಲ್ಲ. ಆಮೇಲೆ ಎನ್ಯುಮರೇಷನ್ ಫಾರ್ಮಲ್ಲಿ ಭಾಳ ಸ್ಪಷ್ಟವಾಗಿ ಕೆಲವು ವಿಷಯಗಳು ಹೇಳಿದ್ದಾರೆ. ಅಕಸ್ಮಾತ್ ಯಾರು ಎಕ್ಸ್ಟ್ರಾ ಡೇಟಾ ಕೊಡೋದು ಬೇಕು ಅನ್ನೋ ಸಂದರ್ಭಗಳಲ್ಲಿ ಈ 11 ಡಾಕ್ಯುಮೆಂಟಲ್ಲಿ ಯಾವ್ದಾದ್ರು ಒಂದು ಕೊಟ್ಟರೆ ಸಾಕಾಗ್ತದೆ. ಓಕೆ. ಈಗ ಎರಡೆರಡು ಕಡೆ ಕೆಲವು ವೋಟರ್ಸ್ ಇರುತ್ತೆ, ಕೆಲವು ಮದುವೆ ಆಗಿರ್ತಾರೆ, ಮದುವೆ ಅಲ್ಲಿ ಕೂಡ ವೋಟರ್ಸ್ ಇರುತ್ತೆ, ಮತ್ತು ಅವ್ರ ಮನೇಲಿ ಕೂಡ ವೋಟರ್ಸ್, ಈ ಥರದ್ದು ಭಾಳಷ್ಟು ಇರುವಂಥದ್ದು. ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಪಾಸಿಬಿಲಿಟೀಸ್ ಆರ್ ದೇರ್. ಉದಾಹರಣೆಗೆ ಯಾರ್ದಾದ್ರು ಒಬ್ಬರು ಹೆಸರು 2 ಕಡೆ ಇತ್ತಂದರೆ 2 ಕಡೆಯೂ ನಮ್ಮದು ಎನ್ಯುಮರೇಷನ್ ಫಾರ್ಮ್ ಹೋಗುತ್ತದೆ. ಬಟ್ ನಾನು ಅವ್ರಿಗೆ ವಿನಂತಿ ಮಾಡಿಕೊಡ್ತೀನಿ, ದಯವಿಟ್ಟು ಯಾವುದೋ ಒಂದು ಕಡೆ ಮಾತ್ರ ಸೈನ್ ಮಾಡಿ, ತಮ್ಮ ಹೆಸರನ್ನು ಒಂದು ಕಡೆ ಮಾತ್ರ ವೋಟ್ ಲಿಸ್ಟ್ ಇಟ್ಟುಕೊಳ್ಳಿ. ಯಾವುದೇ ಕಾರಣಕ್ಕೂ 2 ಕಡೆ ದಯವಿಟ್ಟು ಇಟ್ಕೋಬಾರ್ದು. ಒಂದು ವೇಳೆ ಗೊತ್ತಿಲ್ಲ, ಇವಾಗ ನಾನೇ 2 ಕಡೆ ನಾನು ಸೈನ್ ಮಾಡಿಕೊಟ್ಟಿರ್ತೀನಿ, ಸೊ ಆಗ ಏನಾಗುತ್ತೆ ಅಂತ? ತಾವು ತಮ್ಮ ಸ್ವಯ ಇಚ್ಛೆಯಿಂದ ತಾವು ಸೈನ್ ಮಾಡಿದ್ದೀರಿ ಎಂದೇ ಆಗುತ್ತದೆ. ಅದು ಕಾನೂನು ಪ್ರಕಾರ ಅಪರಾಧ ಆಗುತ್ತದೆ. RP ಆ್ಯಕ್ಟ್ ಪ್ರಕಾರ ತಮ್ಮ ಮೇಲೆ ಕ್ರಮ ಕೈಗೊಳ್ಳುವ ಅಧಿಕಾರ ಎಲೆಕ್ಷನ್ ಕಮಿಷನ್ಗೆ ಇರ್ತದೆ. ಓಕೆ. ಅಂದರೆ ಸ್ಮಾರ್ಟಾಗಿ ಕೆಲವರು ಬಿಹೇವ್ ಮಾಡ್ತಾರೆ, 2 ಕಡೆ ಸೈನ್ ಹಾಕುವಂಥದ್ದು ಇರುವಂಥದ್ದು. ಸೊ ಅಂಥವ್ರಿಗೆ ಒಂದು ರೀತಿಯಲ್ಲಿ ಎಚ್ಚರಿಕೆ ಅಂತ ಹೇಳ್ಬೋದಾ? ಇಲ್ಲ, ನಾವು ಡಿಜಿಟೈಸ್ ಮಾಡೋದ್ರಿಂದ ಡೇಟಾವನ್ನು ಖಂಡಿತವಾಗಿ ನಾವು ಡೇಟಾ ಈಸಿಯಾಗಿ ರಿಟ್ರೀವ್ ಮಾಡಿಕೋಬೋದು. ಒಬ್ಬರದ್ದು ಹೆಸರು ಎಷ್ಟು ಕಡೆ ಇದೆ, ಅವ್ರು ಸೈನ್ ಮಾಡಿದ ಎನ್ಯುಮರೇಷನ್ ಫಾರ್ಮ್ ಕಾಪಿ ಎಲ್ಲ ನಾವು ತೊಗೊಂಡು ಅವ್ರ ಮೇಲೆ ಕ್ರಮ ಕೈಗೊಳ್ಬೋದು. ಅದು ಖಂಡಿತವಾಗಿ ನಮ್ಮ ಜನ ಭಾಳ ಒಂದು ರೀತಿ ತುಂಬ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾರೆ. ಯಾರೂ ಆ ರೀತಿ 2 ಕಡೆ 3 ಕಡೆ ಮಾಡಲಿಕ್ಕೆ ಹೋಗಲ್ಲ. ನಾನು ಪರಿಪೂರ್ಣ ನಂಬ್ತೀವಿ ನಾವು. ಓಕೆ. 59,000 ನೀವು BLOಗಳನ್ನು ಅಪಾಯಿಂಟ್ಮೆಂಟ್ ಮಾಡಿರುವಂಥದ್ದು. ಹೌದು. ಸೊ ಅಷ್ಟು ಸಾಕಾಗುತ್ತಾ ಅಥವಾ ಒಂದು ತಿಂಗಳ ಮಾಡಕ್ಕೆ ಸಾಧ್ಯ ಆಗುತ್ತೆ? ಖಂಡಿತವಾಗಿ ಮಾಡೋಕ್ಕಾಗ್ತದೆ. ಈಗಲೇ ಹಲವಾರು ರಾಜ್ಯಗಳು ಮಾಡಿದ್ದಾರೆ. ಸೊ BLOಗೆ ಮ್ಯಾಕ್ಸಿಮಮ್ ವೋಟರ್ಸ್ ಇರುವುದು 1200 ಮಾತ್ರ. ಆಸ್ ಪರ್ ಅವರ್ ಗೈಡ್ಲೈನ್ಸ್ ಅದು ಖಂಡಿತವಾಗಿ ಅವ್ರು ಸಾಧ್ಯ. ಡಾಕ್ಯುಮೆಂಟ್ ಏನೇನು ಕೊಡಬೇಕಾಗುತ್ತೆ? ಡಾಕ್ಯುಮೆಂಟ್ 11 ಡಾಕ್ಯುಮೆಂಟ್ ಎನ್ಯುಮರೇಷನ್ ಫಾರ್ಮಲ್ಲಿ ಮೆನ್ಷನ್ ಮಾಡಿದ್ವಿ ನಾವು. ಉದಾಹರಣೆಗೆ ID ಕಾರ್ಡ್ಸ್ ಇಶ್ಯೂ ಬೇಕು ಗೌರ್ಮೆಂಟ್ ಆಫ್ ಇಂಡಿಯಾ, ಆಮೇಲೆ ಬರ್ತ್ ಸರ್ಟಿಫಿಕೇಟು, ಕಾಸ್ಟ್ ಸರ್ಟಿಫಿಕೇಟು, ಪಾಸ್ಪೋರ್ಟ್, ಮನೆ ಕೊಟ್ಟಿರುವ ಸರ್ಟಿಫಿಕೇಟ್, ಈ ರೀತಿ ಯಾವುದಾದೊಂದು ಕೊಟ್ಟರೆ ಸಾಕಾಗ್ತದೆ. ಅದು ಎಲ್ಲರಿದ್ರೂ ನಾವು ಕೇಳುವುದಿಲ್ಲ. ಯಾರಿಗೆ ಮ್ಯಾಪಿಂಗ್ ಆಗಿಲ್ಲ ಅಥವಾ ಮ್ಯಾಪಿಂಗ್ ಆದ ನಂತರ ಅವ್ರದ್ದು ಡೇಟಾದಲ್ಲಿ ವ್ಯತ್ಯಾಸ ಇದೆ ಅಂಥ ಕಡೆ ಮಾತ್ರ ಬೇಕಾಗ್ಬೋದು. ಎಲ್ಲರಿಂದ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋ ಅಗತ್ಯ ಇರೋದಿಲ್ಲ. ಅದನ್ನು ಈ ಹಂತದಲ್ಲಿ ಹೇಳೋಕ್ಕೆ ಆಗಲ್ಲ. ಆವಾಗ ಎನ್ಯುಮರೇಷನ್ ಫೇಸ್ ಮುಗಿದ ಮೇಲೆ ಮಾತ್ರ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಆವಾಗ ವಿವರವಾಗಿ ತಿಳಿಸ್ತೀನಿ. ಬೂತ್ ಲೆವೆಲ್ ಏಜೆಂಟರು ಕೂಡ ನೀವು ಅಪಾಯಿಂಟ್ಮೆಂಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿರ್ತದೆ. ಅದರಿಂದ ಒಂದಷ್ಟು ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಅಥವಾ ಯಾವ ರೀತಿ ಅವ್ರ ಪಾತ್ರ ಏನಿರುತ್ತೆ? ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಎಲ್ಲರೂ ಪ್ರತಿಯೊಂದು ಬೂತ್ಗೆ ಒಂದು ಬೂತ್ ಲೆವೆಲ್ ಏಜೆಂಟನ್ನು ಅಪಾಯಿಂಟ್ ಮಾಡುವ ಅಧಿಕಾರ ಅವ್ರಿಗೆ ಇದ್ದೇ ಇರ್ತದೆ. ಸೊ ನಾವು ಅವ್ರಿಗೆ ಹಲವಾರು ಸಾರಿ ರಿಕ್ವೆಸ್ಟ್ ಮಾಡಿದ್ವಿ. ಈಗಾಗಲೇ ಸುಮಾರು 25,000ಕ್ಕೂ ಮೇಲ್ಪಟ್ಟು ಬೂತ್ ಲೆವೆಲ್ ಏಜೆಂಟನ್ನು ಅವ್ರು ಅಪಾಯಿಂಟ್ ಮಾಡಿದ್ದಾರೆ. ಇನ್ನು ಬಾಕಿ ಇರೋ ಕಡೆ ಅಪಾಯಿಂಟ್ ಮಾಡಿ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅದಾದರೆ ಅವರು BLO ಮಾಡುವ ಕೆಲಸವನ್ನು ಜನರಿಗೆ ತಿಳಿಸೋಕ್ಕೂ
ಜನರ ಕುಂದುಕೊರತೆಗಳನ್ನು BLOಗೆ ತಿಳಿಸೋಕ್ಕೂ ಮತ್ತು ಬೇರೆ ಏನಾದ್ರು ಇಶ್ಯೂಗಳಿದ್ದರೆ ನಮ್ಮ ಗಮನಕ್ಕೆ ತರಲಿಕ್ಕೂ ಅವ್ರಿಗೆ ಅನುಕೂಲ ಆಗ್ತದೆ. ಯಾರ್ಯಾರು ಒಬ್ಬರಿಗೆ ಮಾಹಿತಿ ರೀಚ್ ಆಗಿಲ್ಲ ಅಂದರೆ ಮಾಡುವ ಕೆಲಸನೂ ಅವ್ರು ಮಾಡ್ತಾರೆ. ಆ ನಿಟ್ಟಲ್ಲಿ ಭಾಳ ಅನುಕೂಲ ಆಗ್ತದೆ. ಸರ್ ವೋಟಿಂಗು ಮತ್ತೊಂದು ಕಡೆ ಗಣತಿ ಇವೆಲ್ಲ ಕೂಡ ಸೆನ್ಸಸ್ ಇವೆಲ್ಲ ನೋಡ್ಬೇಕಾದ್ರೆ ಬೆಂಗಳೂರು ನಗರದ ಸಿಟಿಯಲ್ಲಿ ದೊಡ್ಡ ಮಟ್ಟದ ಟಾಸ್ಕ್ ಮತ್ತು ದೊಡ್ಡ ಮಟ್ಟದ ಚಾಲೆಂಜ್ ಒಂದು ರೀತಿಯಲ್ಲಿ ನಿರಾಸಕ್ತಿ ಕೂಡ ಇರುವಂಥದ್ದು. ಸೊ ಈ ವಿಚಾರ ಸಂಬಂಧಪಟ್ಟಂತೆ ತಮ್ಮ ಗಮನಕ್ಕೂ ಬಂದಿರುತ್ತೆ. ಇದರಲ್ಲಿ SIR ಅಲ್ಲಿ ಬೆಂಗಳೂರಲ್ಲಿ ಸಂಬಂಧಪಟ್ಟಂತೆ ವಿಶೇಷವಾಗಿ ಏನಾದರೂ ಕ್ರಮ ಕೈಗೊಳ್ತಾರೆ ಅಥವಾ ವಿಶೇಷವಾಗಿ ಏನಾದರೂ ಕೂಡ ಒಂದು ಯೋಜನೆ ರೂಪಿಸಿದೆ? ಇದು ಕುರಿತು ನಾನು ಯಾವುದು ಕಮೆಂಟ್ ಮಾಡೋಕ್ಕಾಗಲ್ಲ. SIR ಶೆಡ್ಯೂಲ್ ಪ್ರಕಾರ ಕರೆಕ್ಟಾಗಿ ನಡೀತದೆ. ಥ್ಯಾಂಕ್ ಯು. ಓಕೆ, ಪಬ್ಲಿಕ್ಗೆ ಏನು ಹೇಳ್ತೀರಾ? ಅಂದರೆ ಪಬ್ಲಿಕ್ಗೆ ರಾಜಕೀಯವಾಗಿ ಒಂದಷ್ಟು ಆರೋಪ ಇರೋದು, ಪಬ್ಲಿಕಲ್ಲಿ ಒಂದಷ್ಟು ಚರ್ಚೆ ಇರುವಂಥದ್ದು, ಇಲ್ಲ ಒಂದು ಸಮುದಾಯ ಮತಗಳು ಡಿಲೀಟ್ ಆಗುತ್ತೆ, ಇವೆಲ್ಲ ಆತಂಕ ಇರೋದು. ಪಬ್ಲಿಕ್ಗೆ ಏನು ಹೇಳ್ತೀರಾ? ನಾನು ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಮಾಡೋದು, ವೋಟರ್ಸ್ಗೆ ಮನೆ ಮತದಾರರ ಹತ್ರ ರಿಕ್ವೆಸ್ಟ್ ಮಾಡೋದು, ರಾಜ್ಯದಲ್ಲಿ 5,55,61,565 ಮತದಾರರು ಏನು ಇವತ್ತು ಪಟ್ಟಿಯಲ್ಲಿ ಇದ್ದಾರೆ, ಪ್ರತಿಯೊಬ್ಬರಿಗೂ 2 ಸೆಟ್ ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ ಬಂದು ಮುಟ್ಟಿಸ್ತೀವಿ. ದಯವಿಟ್ಟು ಅದನ್ನು ಸೈನ್ ಮಾಡಿ ವಾಪಸ್ BLO ಕಡೆ ಕೊಡಿ. ಅಕಸ್ಮಾತ್ ಯಾವ ದಾಖಲಾತಿ ಬೇಕಿದ್ದರೆ ಆವಾಗ ಸಂಬಂಧ ದಾಖಲಾತಿ ಕೊಟ್ಟರೆ ಸಾಕು. ಎಲ್ಲರ ಹತ್ರನೂ ನಾವು ದಾಖಲಾತಿ ಕೇಳಲ್ಲ. ಆಗದಿರೋ ಸಂದರ್ಭದಲ್ಲಿ ಒಂದೆರಡು ಕಡೆ ಕೇಳ್ಬೋದಾಗಿದೆ. ಸೊ ದಯವಿಟ್ಟು ಇದು ಪರಿಪೂರ್ಣ ಪಾರದರ್ಶಕೆಯಿಂದ ನಡೆಯುವ ಕಾರ್ಯಕ್ರಮ ಆಗಿರ್ತದೆ. ಸಹಕಾರ ಕೊಡಿ, ನಾನು ಎಲ್ಲರೂ ವಿನಂತಿ ಮಾಡ್ತೀನಿ. ಆನ್ಲೈನಲ್ಲೂ ಕೂಡ ಆನ್ಲೈನಲ್ಲೂ ಸಮೇತ ಫಾರ್ಮ್ಸನ್ನು ಅಪ್ಲೋಡ್ ಮಾಡ್ಬೋದು. ಅದಾದ ನಂತರ BLO ವೆರಿಫಿಕೇಶನ್ ಮಾಡಿ ಕೊಡ್ತಾರೆ. ಮತ್ತು ಮತದಾರರು ಅವರು ಸೈನ್ ಮಾಡಿದ್ರು ಸರಿ ಅಥವಾ ಅವ್ರ ಪರವಾಗಿ ಯಾವುದೇ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿನೂ ಸೈನ್ ಮಾಡಬಹುದು. ತಂದೆ ಪರವಾಗಿ ಮಗ ಸೈನ್ ಮಾಡ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ ಪರವಾಗಿ ಯಾರು ಬೇಕಾದ್ರೂ ಸೈನ್ ಮಾಡ್ಬೋದು. ಒಂದು ವೋಟ್ ಡಿಲಿಟೇಷನ್ ಸಂಬಂಧಪಟ್ಟಂತೆ ಇರುವಂಥದ್ದು, ವೋಟ್ ಆ್ಯಡಿಂಗ್ ಸಂಬಂಧಪಟ್ಟಂತೆ ಟೈಮ್ ಕೊಟ್ಟಿಲ್ಲ, ಅದು ಯಾವ ರೀತಿ? ಅದಕ್ಕೂ ಫಾರ್ಮ್ 6 BLO ಹತ್ರನೇ ಇರ್ತದೆ. ಯಾರು ಹೊಸ ಮತದಾರ ನೋಂದಣಿ ಮಾಡ್ಕೋಬೇಕಂದು ಇಷ್ಟಪಟ್ಟಲ್ಲಿ ನಮ್ಮ ಮತದಾರರ ಹತ್ರ ಈಗ BLO ಹತ್ರ ಈಗಾಗಲೇ ಫಾರ್ಮ್ 6 ಕೊಟ್ಟಿರ್ತೀವಿ ನಾವು. ದಯವಿಟ್ಟು ಫಾರ್ಮ್ 6 ತೊಗೊಂಡು ಫಿಲ್ ಮಾಡಿ ಕೊಟ್ಟಿದ್ದಲ್ಲಿ ಅದು ಕುರಿತು ಕ್ರಮ ಕೈಗೊಳ್ಳಬಹುದು. ಥ್ಯಾಂಕ್ ಯು. ಒಂದು ಕೂಡ ಅರ್ಹ ಮತ ಯಾವುದು ಕೂಡ ಡಿಲೀಟ್ ಆಗೋದಿಲ್ಲ. ಖಂಡಿತವಾಗಿ ಅನರ್ಹರು ಸೇರಬಾರ್ದು. ಅರ್ಹರು ಯಾವುದೇ ಕಾರಣಕ್ಕೂ ನಮ್ಮ ಲಿಸ್ಟಿಂದ ದೂರ ಹೋಗಬಾರ್ದು ಎಂಬುದೇ ಉದ್ದೇಶ ಆಗಿರ್ತದೆ. ಅದು ನೆರವೇರುತ್ತದೆ. ಅದ್ರ ಮೇಲೆ ಏನಾದರೂ ಕನ್ಫ್ಯೂಷನ್ ಆಯಿತು ಅಂತಂದರೆ ಯಾವುದೇ ಕನ್ಫ್ಯೂಷನ್ ಇರಲಿಕ್ಕೆ ಸಾಧ್ಯ ಇರುವುದಿಲ್ಲ. ಸಾರ್ವಜನಿಕರ ಸಹಕಾರಕ್ಕೆ, ಅವ್ರಿಗೆ ಮಾಡುವ ಅನುಕೂಲಕ್ಕೆ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಮತ್ತು ಹೆಲ್ಪ್ಲೈನ್ ಎಲ್ಲನೂ ಮಾಡಿರ್ತೀವಿ. ಜಿಲ್ಲೆಗಳಲ್ಲಿ ಅಧಿಕಾರಿಗಳಿರ್ತಾರೆ, ತಾಲೂಕು ಮಟ್ಟದಲ್ಲಿ ಎಲ್ಲ ಹಂತಲ್ಲೂ ಅಧಿಕಾರಿಗಳಿರ್ತಾರೆ. ಡೆಫಿನೆಟ್ಲಿ ದೇ ವಿಲ್ ಟೇಕ್ ನೆಸರಿ ಆ್ಯಕ್ಷನ್ ಟು ಎನ್ಶೂರ್ ದಟ್ ದ ಪ್ರಾಸೆಸ್ ಗೋಸ್ ವೆರಿ ಪೀಸ್ಫುಲಿ. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.